ವಯಸ್ಸು ಬಿಟ್ಟು ಹೇಗೋಯ್ದ್ಯಾ ನನ್ನ ಬಂಗಾರ, ನಿನ್ನ ಮುದ್ದು ಕಂದ. ಅಭಯ್, ಯಾಕೋ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ಏನ್ ಚಂದನ್ ಹೀಗೆ ಕೇಳ್ತಾ ಇದೀಯಾ? ವಯಸ್ಸು ನನ್ನ ಮಗಳು, ನನ್ನ ಪುಟ್ಟ, ನನ್ನ ಕಂದ. ನಡಿ ಪುಟ್ಟ, ನಮ್ಮ ಮನೆಗೆ ಹೋಗೋಣ. ಅಲ್ಲಿ ನಾನು, ನಮ್ಮಪ್ಪ, ನಮ್ಮಮ್ಮ, ರಚಿನ್, ಗೌರಿ ಎಲ್ರು ನೀನನ್ನ ಮುದ್ದು ಮಾಡಿ ಪುಟ್ಟ ಗಿಳಿ ಮರಿ ಥರ ಸಾಕೋತೀವಿ. ಬಾ ಹೋಗೋಣ. ನಿಂತ್ಕೋ ಅಭಯ್, ಏನ್ ಮಾಡ್ತಿದ್ಯಾ? ಎಲ್ಲಿಗೆ ಹೋಗ್ತಿದ್ಯಾ? ನಮ್ಮನೆಗೆ. ತಮಾಷೆ ಮಾಡ್ಬೇಡ ಅಭಯ್. ವೈಶು ನಮ್ಮನೆಗೆ ಸೇರಿರೋ ಹುಡುಗಿ, ನಮ್ಮ ಅಣ್ಣನ ಸ್ವಂತ ಮಗಳು ಕಣೋ. ಆಗಿರ್ಬೋದು, ಬಟ್ ಇವ್ಳು ನನ್ನ ಸಿನ್ನೆ ಪ್ರತಿರೂಪ. ನನ್ನ ಜೊತೆಲೇ ಇರಬೇಕು. ವಾಟ್ ಇಸ್ ದಿಸ್ ಅಭಯ್? ನೀನು ಹೀಗೆ ಹುಚ್ಚುಚ್ಚಾಗಿ ಆಡ್ತೀಯ ಅಂತ ನನಗೆ ಗೊತ್ತಿದ್ದಿದ್ರೆ ನಾನು ಇವಳನ್ನ ಕರ್ಕೊಂಡೇ ಬರ್ತಾ ಇರಲಿಲ್ಲ. ವೈಶು, ಬಾ ನಾವು ಹೋಗೋಣ. ನೋನೋ, ಯಾವುದೇ ಕಾರಣಕ್ಕೂ ಇವಳನ್ನ ಯಾರ ಜೊತೆ ಎಲ್ಲಿಗೂ ಕಳ್ಸಲ್ಲ. ಇವಳು ನನ್ನ ಜೊತೆಲೇ ಇರಬೇಕು. ಅಭಯ್, ನಿನ್ನ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ ಕಣೋ. ಈಗ ನೀನು ಇವಳನ್ನ ಕರ್ಕೊಂಡು ಹೋದ್ರೆ ಅಣ್ಣನಿಗೆ ನಾನು ಏನಂತ ಉತ್ತರ ಕೊಡ್ಲಿ ಹೇಳು? ಯಾವ ಅಣ್ಣ? ಯಾವ ಸೀಮೆ ಅಣ್ಣ ನಿನಗೆ? ನನ್ನ ಸೀನಿಯರ್ನ ಕೊಂದಿಯಾನ, ಕೊಲೆ ಕಡ್ಕ ನಿಮ್ಮ ಅಣ್ಣ. ಅವನ ರಾಜಕೀಯದ ಭವಿಷ್ಯಕ್ಕೋಸ್ಕರ ಮುಂದೆ ಇವಳನ್ನ ಬಲಿ ತಗೊಳ್ಳೋದಕ್ಕೂ ಹೇಳ್ತಾರ ನಿಮ್ಮ ಅಣ್ಣ. ಶಟಪ್ ಅಭಯ್. ದೇವ್ರಂತ ಅಣ್ಣನ ಮೇಲೆ ಇಂಥ ಆರೋಪ ಮಾಡಬೇಡ. ದೇವರಂತ ಅಣ್ಣನ? ಜೀವದ ಬೆಲೆ ಗೊತ್ತಿಲ್ಲದೆ ಇರೋ ರಾಕ್ಷಸ ಅವನು. ನಿಮ್ಮ ಅಣ್ಣಂಗೆ ಶಾಲಿನಿ ಬಗ್ಗೆ ಮುಂಚೆನೆ ಗೊತ್ತಿತ್ತು. ಆ ವಿಷಯ ಗೊತ್ತಾದ್ರೆ ಅವ್ರ ಬಣ್ಣ ಬೈಲಾಗುತ್ತೋ ಅಂತ ಕಿಡ್ನಾಪ್ ಮಾಡಿಸೋ ನಾಟಕ ಮಾಡಿ ಅವ್ರನ್ನ ಸಾಯಿಸಿದ್ರು. ದಿಸ್ ಇಸ್ ಟೂ ಮಚ್ ಅಭಯ್. ವಿಷಯ ತಿಳ್ಕೊಳ್ದೆ ಏನೇನೋ ಮಾತಾಡಬೇಡ. ಅಷ್ಟಕ್ಕೂ ಶಾಲಿನಿನೇ ಪಾವನಿ ಅಂತ ಅಣ್ಣಂಗೆ ಗೊತ್ತಾಗಿದ್ದು ಅವ್ರ ಸತ್ತು ವಿಷಯ ಟಿವಿಲಿ ಬಂತಲ್ಲ, ಅದನ್ನ ನೋಡಿದ ಮೇಲೇನೆ. ನಾನು ಇದನ್ನ ನಂಬೇಕಾ? ನಂಬಲೇಬೇಕು. ವೈಶು ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೋ ಅಭಯ್. ಇಷ್ಟಕ್ಕೂ ನಿನ್ನ ಹೆಂಡತಿ ಸೀನಿಯರ್ ಅನ್ನೋದು ಬಿಟ್ರೆ ಅವ್ರು ಹೇಗಿರ್ತಾರೆ ಅನ್ನೋ ಕಲ್ಪನೆ ಕೂಡ ಅಣ್ಣನಿಗಿರ್ಲಿಲ್ಲ ಕಣೋ.